ನಮಸ್ಕಾರ ವೀಕ್ಷಕರೇ, ಸರಳವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಬೆಳಗ್ಗೆ 8 ರಿಂದ 9 ಗಂಟೆ ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಿ ಈ ಮೂಲಕ ಉತ್ತರ ಪಡೆಯಬಹುದು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಇವತ್ತಿನ ನಗರೀಕರಣದಲ್ಲಿ ನಿವೇಶನಗಳು ಸಿಗೋದೇ ಕಷ್ಟ. ಅಂತಹದ್ರಲ್ಲಿ ನಿವೇಶನಗಳು ಕೊಳ್ಳುವಾಗ ಯಾವೆಲ್ಲ ರೀತಿಯ ಗಮನ ಇಟ್ಕೋಬೇಕು, ಯಾವೆಲ್ಲ ರೀತಿಯ ವಾಸ್ತುವಿನ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ವರದಿ ನೋಡೋಣ ಬನ್ನಿ. ವಾಸ್ತು ಎಂದರೆ ಕೇವಲ ನಂಬಿಕೆ. ವಾಸ್ತು ಜನಸಾಮಾನ್ಯರಿಗೆ ಕೈಗೆಟುಕುವಂಥದ್ದಲ್ಲ ಎಂದು ನಂಬಿದ್ದ ಜನರಿಗೆ ವಾಸ್ತುವಿಗೂ ವಿಜ್ಞಾನಕ್ಕೂ ನಿಕಟವಾದ ಸಂಬಂಧವಿದೆ ಹಾಗೂ ವಾಸ್ತುವನ್ನು ಅಳವಡಿಸಿಕೊಳ್ಳುವುದು ಕಠಿಣವಲ್ಲ ಎಂಬುದನ್ನು ತಮ್ಮ ಸುದೀರ್ಘ ಸಂಶೋಧನೆಯ ಸರಳ ವಾಸ್ತುವಿನ ಮೂಲಕ ತೋರಿಸಿಕೊಟ್ಟಿದ್ದಾರೆ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು. ವೃತ್ತಿಯಲ್ಲಿ ಒಬ್ಬ ಸಿವಿಲ್ ಇಂಜಿನಿಯರ್ ಆದ ಗುರೂಜಿಯವರು ಜನರ ಕಷ್ಟ ಕಾರ್ಪಣ್ಯಗಳಿಗೆ ಅವರು ವಾಸಿಸುವ ಮನೆ ಮತ್ತು ಕಾರ್ಯಸ್ಥಳಗಳು ಪ್ರಮುಖ ಕಾರಣವೆಂಬುದನ್ನು ಕಂಡುಕೊಂಡರು. ಅಲ್ಲದೆ ಮನೆ ಕಟ್ಟಲು ಬೇಕಾಗುವ ನಿವೇಶನವನ್ನು ಖರೀದಿಸುವಲ್ಲಿ ಜನ ಗೊಂದಲಕ್ಕೀಡಾಗಿರುವುದನ್ನು ಗಮನಿಸಿದ ಗುರೂಜಿಯವರು ಅದರ ವೈಜ್ಞಾನಿಕ ಕಾರಣವನ್ನು ಹುಡುಕಿ ಜನರ ಗೊಂದಲವನ್ನು ದೂರ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂದು ಸರಳ ವಾಸ್ತುವನ್ನು ಅಳವಡಿಸಿಕೊಂಡು ಜೀವನದಲ್ಲಿನ ಸರ್ವ ಸಂಕಷ್ಟಗಳಿಂದ ಯಶಸ್ವಿಯಾಗಿ ಹೊರಬಂದವರು ಗುರೂಜಿಯವರನ್ನು ಆಪತ್ಬಾಂಧವರೆಂದುಕೊಂಡಿರುವುದು ಸರ್ವೇ ಸಾಮಾನ್ಯ. ಮೊದಲು ತುಂಬಾ ಪ್ರಾಬ್ಲಮ್ ಇತ್ತು ಸರ್, ಹಣಕಾಸು ವಿಷಯದಲ್ಲಿ ಮತ್ತು ಮನೇಲಿ ಜಗಳ. ಯಾವಾಗಲೂ ಗಂಡ ಹೆಂಡತಿಗೆ ತುಂಬ ಜಗಳ ಇತ್ತು. ಈಗ ಅದು ಇಲ್ಲ ಸರ್, ಜಗಳ ಇಲ್ಲ. ನಮಗೆ ಒಂದೊಂದೇ ಇಂಪ್ರೂವ್ ಆಯಿತು. ಈಗ 9 ತಿಂಗಳಾಯಿತು. 9 ತಿಂಗಳಿಂದನೂ ನಮಗೆ ಇದಾಗಿದೆ. ಈಗ ಮಗಳು ಮದುವೆನೂ ನಿಶ್ಚಯ ಆಗಿದೆ. ಈಗ ನೆನ್ನೆ ಎಂಗೇಜ್ಮೆಂಟ್ ಆಯಿತು, ಮದುವೆನೂ ಇದಾಗಿದೆ ಸರ್. ಒಳ್ಳೆ ಮನೆಗೆ ಸಿಕ್ಕಿದೆ ನಮಗೆ ಸರ್. ಚಂದ್ರಶೇಖರ್ ಗುರೂಜಿ ಅವ್ರನ್ನ ನಾವು ದೇವರು ಅಂತಲೇ ತಿಳ್ಕೊಂಡಿದ್ದೀವಿ ಸರ್. ನಮ್ಮ ಮನೆಯಲ್ಲೇ ಆಗಲಿ, ನಮ್ಮ ಮನೆ ಮಕ್ಕಳೇ ಆಗಲಿ, ನಮ್ಮ ಯಜಮಾನ್ರೇ ಆಗಲಿ, ನಾವು ಅವ್ರನ್ನ ದೇವರು ಅಂತಲೇ ತಿಳ್ಕೊಂಡಿದ್ದೀವಿ. ಯಾಕೆ ನಮಗೆ ಯಾರೂ ಈ ರೀತಿ ನಮ್ಗೆ ಅನುಕೂಲ ಮಾಡಿಕೊಡಲ್ಲ. ಅವ್ರು ಬಡವರು ಅಂದಿಲ್ಲ, ನಮಗೆ ಬಂದು ಇಷ್ಟೆಲ್ಲ ಹೆಲ್ಪ್ ಮಾಡಿ ನಮ್ಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾವು ಎಷ್ಟು ನೆನೆಸಿದ್ರು, ನಾವು ಎಷ್ಟು ಚಿರಋಣಿಯಾಗಿದ್ರು ಸಾಲದು ಸರ್. ಅವ್ರಿಗೆ ಈಗಾಗಲೇ ಸಿಜಿ ಪರಿವಾರ ಸಂಸ್ಥೆಯ ಮೂಲಕ ಜಗತ್ತಿನಾದ್ಯಂತ 1,00,000ಕ್ಕೂ ಅಧಿಕ ಮನೆಗಳಿಗೆ ಸರಳ ವಾಸ್ತುವನ್ನು ಅಳವಡಿಸಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಮುಂದುವರಿಸಿದ್ದಾರೆ ಗುರೂಜಿಯವರು. ಗುರೂಜಿಯವರ ಈ ಜನಕಲ್ಯಾಣ ಕಾರ್ಯಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಓಕೆ, ನಿವೇಶನಗಳಂತ ಕೊಂಡ್ಕೊಂಡ್ಬಿಡ್ತಾರೆ. ಆದರೆ ಆ ನಿವೇಶನಗಳಿಂದ ಹಲವಾರು ರೀತಿಯಾದಂತಹ ಸಮಸ್ಯೆಗಳು ಉದ್ಭವವಾಗುವಂತಹ ಸಾಧ್ಯತೆ ಇದೆ. ಹಾಗಾದರೆ ಈ ನಿವೇಶನಗಳನ್ನು ಕೊಳ್ಳುವಾಗ ಯಾವೆಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು, ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಸ್ವತಃ ಡಾಕ್ಟರ್ ಚಂದ್ರಶೇಖರ್ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರೂಜಿ, ಈಗಾಗಲೇ ನಾವು ಸಾಕಷ್ಟು ಜನ ನೋಡಿದ್ವಿ ನಿವೇಶನಗಳಿಂದ ಯಾವೆಲ್ಲ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅನ್ನೋದ್ರ ಬಗ್ಗೆ. ಒಂದು ವೇಳೆ ಒಬ್ಬರು ನಿವೇಶನ ಕೊಂಡುಕೋಬೇಕಾದ್ರೆ ಯಾವೆಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸಬೇಕು? ಇಲ್ಲೇ ಈಗೊಂದು ವಿಷಯ ಬಗ್ಗೆ ಅಂದರೆ ನಿವೇಶನದ ಬಗ್ಗೆ ಇವತ್ತು ಏನು ಒಂದು 30-40 ವರ್ಷದಲ್ಲಿ ತಪ್ಪು ಕಲ್ಪನೆ ಬಂದುಬಿಟ್ಟಿದೆ. ಒಂದು ಖರೀದಿ ಮಾಡಬೇಕಾದ್ರೆ ಇದು ತೆಗಿರಬಾರ್ದು, ಇದು ಎತ್ತಿರಬೇಕು, ಇವೆಲ್ಲ ಅಂದರೆ ಕಾರ್ನರ್ ಪ್ಲಾಟೇ ಇರಬೇಕು, ಈಶಾನ್ಯ ಬೆಳೆದಿರಬೇಕು, ಎಷ್ಟೊಂದು ಹಲವಾರು ಥರನಾದ ಏನೊಂದು ಬುಕ್ಕದಲ್ಲಿ ಬರೋದು ಜನರಿಗೆ ಅದೊಂದು ತಲೆಯಲ್ಲಿ ಕೊಟ್ಟಿದ್ದಾರಲ್ಲೇ, ಅದು ಯಾವುದೂ ಜರೂರಿ ಇಲ್ಲ ಅಂತ ನನ್ನ ಒಂದು ಅಧ್ಯಯನದ ಮೂಲಕ ನಾನು ಕಂಡುಕೊಂಡಿದ್ದು. ಸುಮ್ಮನೆ ನೋಡಿ, ಇದೇ ಒಂದು 40 ವರ್ಷದಿಂದ ನಮ್ಮ ಹಿರಿಯರು ಏನು ಒಂದು ಮನೆಯನ್ನು ಕಟ್ತಿದ್ರು, ಒಂದು ಸೈಟ್ ತೊಗೋತಿದ್ರು, ನಿವೇಶನ ತೊಗೋತಿದ್ರು, ಅವೆಲ್ಲ ಅವರು ಇವತ್ತು ಬರ್ದಂಥದ್ದನ್ನು ಅಪ್ಲೈ ಮಾಡ್ತಿದ್ದಿಲ್ಲ ಅಥವಾ ಅಪ್ಲೈ ಮಾಡಿಲ್ಲ ತಮ್ಮ ಲೈಫಲ್ಲಿ. ಮತ್ತು ಅವ್ರಿಗೆ ಅದು ಗೊತ್ತೂ ಇರಲಿಲ್ಲ. ಈ ಒಂದು 40 ವರ್ಷದಲ್ಲಿ ಬಂದಂಥ ಒಂದು ಏನು ಪ್ರಚಲಿತ ವಾಸ್ತುದ ಒಂದು ಏನು ಹವಾ ಮಾಡಿಬಿಟ್ರು, ಜನರಿಗೆ ಒಂದು ತಲೆಯಲ್ಲಿ ಕೊಟ್ಟರು, ಇದು ಭಾಳ ಡಿಫ್ರೆಂಟಾಗಿ ತಲೆಯಲ್ಲಿ ಕೊಟ್ಟರು. ಇದಕ್ಕೂ ಕಾರಣ ಹೇಳ್ತೀನಿ ನಾನು ನಿಮಗೆ. ಅಂದರೆ ಒಬ್ಬರ ತಲೆಯಲ್ಲಿ ಏನು ಬಂತೋ ಅವ್ರು ಬರ್ಕೊಂಡ್ರು, ಅದು ಜನರಿಗೆ ಅದನ್ನು ಬುಕ್ ರೂಪದಲ್ಲಿ ಮುಟ್ಟಿಸ್ಬಿಟ್ರು. ಇನ್ನು ಅವರೊಬ್ಬರು ಬರ್ತಾರಂದ್ರೆ ಇನ್ನೊಬ್ರು ಇನ್ನೊಂದು ತೀರ ಬರ್ಕೊಂಡ್ಬಿಟ್ರು. ಇವತ್ತು ನೋಡಿರಿ ಎಷ್ಟು ಒಂದು ಕೆಟ್ಟ ಅನಿಸುವಂಥ ವಿಷಯ ಅಂತಂದರೆ, ಒಂದೇ ವಿಷಯ ಇರುತ್ತೆ, ಅದನ್ನೇ ಹಲವಾರು ಅಭಿಪ್ರಾಯಗಳ ಮೂಲಕ ಅವ್ರು ಬರ್ಕೊಂಡಿದ್ದಾರೆ. ಒಬ್ಬನು ಒಳ್ಳೇದಂದ್ರೆ ಇನ್ನೊಬ್ನು ಕೆಟ್ಟ ಅನ್ನುವಂಥ ಮಟ್ಟಿಗೆ ಬರ್ಕೊಂಡಿದ್ದಾರೆ. ಜನಕ್ಕೆ ಇದ್ರ ಬಗ್ಗೆ ಎಷ್ಟು ಕನ್ಫ್ಯೂಷನ್ ಆಗಿದೆ ಅಂದರೆ ಈ ನಿವೇಶನದಲ್ಲಿನೇ. ಆಮೇಲೆ ಉತ್ತರದಿದ್ದರೆ ಸೈಡ್ ತೊಗೋಬೇಕು, ನೀವು ದಕ್ಷಿಣಕ್ಕೆ ಹೋಗಬಾರ್ದು, ಅಂದರೆ ಎಷ್ಟು ವೆರೈಟಿ ಅಂತಂತಾರಲ್ಲ. ಬಟ್ ನಾನು ತಾವೊಂದು ಏನು ಕೇಳಿದಿರಲ್ಲ, ಇವತ್ತು ಏನೇ ಒಂದು ನಿವೇಶನ ತೊಗೋಬೇಕಂದಾಗ ನಿವೇಶನ ತೊಗೊಳೋಕ್ಕಿಂತ ಮೊದಲು ನಾವು ಅಂದರೆ ಇದನ್ನು ಸ್ವಲ್ಪ ಯಾವ ಲಕ್ಷ್ಯ ಕೊಡಬೇಕಪ್ಪ ಅಂತಂದರೆ, ಆ ನಿವೇಶನದ ಹತ್ತಿರ ಒಂದು ಸ್ಮಶಾನ ಜಾಗ ಇರಬಾರ್ದು. ಆಮೇಲೆ ಅದ್ರ ಜೊತೆ ಇವತ್ತೊಂದು ಪಬ್ಲಿಕ್ ಬಿಲ್ಡಿಂಗ್ ಅಂತಲ್ಲ, ಸ್ಕೂಲು ಕಾಲೇಜಸ್ ಇದ್ದು ಅಂತ ತಿಳ್ಕೊಳ್ರಿ, ದೊಡ್ಡ ಅಂದರೆ ಭಾಳ ಜನ ಕುಂದಿರುವಂಥದ್ದು ಕಾಲೇಜು ಭಾಳ ಇದಂಥ ಅಂಥವು, ಮಂಗಲ ಕಾರ್ಯಾಲಯ, ಇವೇನು ಪಬ್ಲಿಕ್ ಸ್ಪೇಸ್ ಇರ್ತಾವಲ್ಲ ಅಲ್ಲಿ ಸ್ವಲ್ಪ ನಿವೇಶನ ಅವಾಯ್ಡ್ ಮಾಡೋಂತ ನಾನು ಹೇಳುವಂಥದ್ದು. ಕಾರಣ ಇಷ್ಟೇ, ಇವತ್ತು ಎಷ್ಟು ಜನ ಏನು ಮಿಕ್ಸ್ ಆಕಾರ ಅಲ್ಲಿ ಕೂಡ್ತಾರಲ್ಲ, ಅಲ್ಲಿದ್ದ ಒಂದು ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುವಂಥದ್ದು. ಆ ನೆಗೆಟಿವ್ ಎನರ್ಜಿ ಸಮೀಪದಲ್ಲಿ ಇದ್ದಂಥ ಮನೆಗೆ ಒಳಗೆ ಹೋಗುವಂಥದ್ದು. ಅದಕ್ಕೆ ಅದನ್ನು ಅವಾಯ್ಡ್ ಮಾಡಿದ್ರಂತಂದ್ರೆ
ಮತ್ತು ಉಳಿದದ್ದು ಈಗ ಮಣ್ಣು ಹಿಂಗೆ ಇರಬೇಕು, ಕರಿ ಮಣ್ಣು ಇರಬೇಕು, ಕೆಂಪು ಮಣ್ಣು ಇರಬೇಕು, ಅವು ಯಾವೂ ಇಲ್ಲ. ತೆಗ್ಗು ಎತ್ತರ ಅದು ಯಾವ ಜರೂರಿ ಇಲ್ಲ. ಸುಮ್ಮನೆ ಜನರಲ್ಲಿ ತಲೆಯನ್ನು ಕಳಿಸಿದ್ದಾರೆ. ಆ ಎತ್ತರ ಅನ್ನೋದನ್ನು ಅದನ್ನು ಏನೂ ಬಿಟ್ಟು, ಯಾಕಂದ್ರೆ ನಾವು ಇವತ್ತು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾದಾಗ ಎಲ್ಲಿ ಎತ್ತರ ಇದ್ರು ತೆಗ್ಗಿದ್ರು ನಾವು ಲೆವೆಲ್ ಮಾಡ್ಕೊಂಡು ಮನೆ ಕಟ್ಟಬೇಕು. ಅದು ತೆಗ್ಗಿದ್ದಾಗ ಹಿಂಗೇನು ಮನೆ ಏನು ಓರಿಯಾಗಿ ಕಟ್ಟಲ್ಲ ನಾವು. ಅಂದರೆ ಜನಕ್ಕೆ ಸ್ವಲ್ಪ ಇದು ವಿಚಾರ ಬೇಕಾಗಿತ್ತು, ವಿಚಾರ ಮಾಡ್ತಾ ಇಲ್ಲ. ಅದನ್ನೇ ನಾನು ಹೋಗ್ಲಾಡಿಸ್ಬೇಕಂತ ತಿಳ್ಕೊಂಡು ಒಂದು ಪ್ರಯತ್ನವನ್ನು ನಾನು ಇವತ್ತು ಒಂದು ಅಂತರಾಳದಿಂದ ನಾನು ಜನತೆಗೆ ಹೇಳ್ತಾ ಇದ್ದೀನಿ. ಇದರಿಂದ ಹೊರಗೆ ಬರ್ರಿ. ಅಂದರೆ ಅದು ಏನು ಸರಳ ಐತಪ್ಪ, ಇದೊಂದು ಸರಳ ವಿಜ್ಞಾನ ಐತಿ. ಸರಳ ವಿಜ್ಞಾನನ ಎಲ್ಲರೂ ಅಪ್ಲೈ ಮಾಡ್ಕೊಂಡು ನೋಡಿದರೆ ಪ್ರತಿಯೊಬ್ಬರು ಮನುಷ್ಯ ಐತಲ್ಲ, ಇದರಲ್ಲಿ ಸಾಕಷ್ಟು ಚೇಂಜ್ ಕಾಣಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ನೀವು ಅಷ್ಟೇ ಪೆರಿಮೀಟರ್ ನೋಡಿಬಿಟ್ರೆ ಅಂದರೆ ಇವತ್ತು ಪಬ್ಲಿಕ್ ಪ್ಲೇಸ್ ಇದ್ದು ಸ್ಮಶಾನ ಅಂತ ಅಲ್ಲಿ, ಆಮೇಲೆ ದೇವಸ್ಥಾನನೂ ಬರೋದು ಬೇಡ. ಅಲ್ಲ, ಯಾಕೆ ಸಾಮಾನ್ಯವಾಗಿ ನಾವು ಈ ಪ್ರಶ್ನೆ ಉದ್ಭವ ಆಗುತ್ತೆ, ಸ್ಮಶಾನದ ಹತ್ರ ಮನೆ ಮಾಡಬಾರ್ದು, ದೇವಸ್ಥಾನ, ಚರ್ಚ್, ಮಸೀದಿ ಇವ್ಯಾವುದ್ರ ಹತ್ರನೂ ಮನೆ ಮಾಡಬಾರ್ದು, ತುಂಬಾ ಅಶ್ರೇಯಸ್ಸು ಅಂತ ಹೇಳ್ತಾರೆ. ಏನು ಕಾರಣ ಇದಕ್ಕೆ? ಇಲ್ಲಿ ನೋಡ್ರಿ, ಈಗ ನೀವು ಒಂದು ಕೇಳಿದ್ರಿ, ಅದಕ್ಕೂ ವೈಜ್ಞಾನಿಕ ಕಾರಣ ಐತಿ. ಎಷ್ಟು ವಿಚಿತ್ರ ಐತಂದ್ರೆ, ಈಗ ಒಂದು ಮನೆ ಅಥವಾ ನಿವೇಶನ, ನಾನು ದೇವಸ್ಥಾನ ಎದುರುಗಡೆ ಇರಬಾರ್ದು ಅಂತ ಹೇಳಿದೆ. ದೇವಸ್ಥಾನ ಎದುರುಗಡೆ ಯಾಕೆ ಇರಬಾರ್ದು ಅಂತ ಅನ್ನೋದಂತಂದರೆ, ಅಲ್ಲಿ ದೇವಸ್ಥಾನಕ್ಕೆ ಜನ ಸಾಕಷ್ಟು ಬರ್ತಿರ್ತಾರೆ. ಅಲ್ಲಿ ಒಂದು ನೆಗೆಟಿವ್ ಇಫೆಕ್ಟ್, ಅಂದರೆ ನೆಗೆಟಿವ್ ಎನರ್ಜಿ ಅಲ್ಲಿ ಮಂದಿ ಜಾಸ್ತಿ ಕೂಡಿದಾಗ ಒಂದು ನೆಗೆಟಿವ್, ಎಷ್ಟು ಜನ ಜಾಸ್ತಿ ಕೂಡಿದ್ರೆ ಒಂದು ನೆಗೆಟಿವ್ ಎನರ್ಜಿ ಜಾಸ್ತಿ ಕೂಡುವಂಥದ್ದು. ಅಷ್ಟೇ ಅಲ್ಲ, ಇವತ್ತೊಂದು ದೇವಸ್ಥಾನ ತೊಗೊಳ್ಳಿ, ಅಲ್ಲಿ ಏನು ಬರುತ್ತೆ, ಗಂಟೆ ಬರುತ್ತೆ. ಆ ಗಂಟೆಯನ್ನು ಹೊಡೆದಾಗ ನೆಗೆಟಿವ್ ಎನರ್ಜಿನ ಹೊರಗೆ ಹಾಕುವಂಥದ್ದು. ಆ ಹೊರಗೆ ಹಾಕೋದಂತಪ್ಪ ಅಂತಂದರೆ, ಆ ನೆಗೆಟಿವ್ ಎನರ್ಜಿಗೆ ಹೊರಗೆ ಹಾಕುವಾಗ ಎಲ್ಲಿ ಹೋಗ್ಬೇಕದು, ಎಲ್ಲಿ ಆ ನಿವೇಶನ ಸಮೀಪ ಇದೆಯೋ ಅಥವಾ ಬಡಿಯನ್ನು ಕಟ್ಕೊಂಡಿದ್ದಾರೆ ಅಲ್ಲಿಗೆ ಹೋಗುವಂಥದ್ದು. ಅಂದರೆ ಇವತ್ತು ಸ್ಮಶಾನ ಅಂದರೆ ಒಂದು ಮನುಷ್ಯನಿಗೆ ಆ ಏರಿಯಾ ಅಂತಂತಾರಲ್ಲ, ಅದು ಫುಲ್ ಆಫ್ ಎ ನೆಗೆಟಿವ್ ಎನರ್ಜಿ ಇದ್ದಂಥದ್ದು. ಆ ನೆಗೆಟಿವ್ ಎನರ್ಜಿ ಇದ್ದಂಥ ಒಂದು ಈ ಸ್ಮಶಾನ ಅಥವಾ ಈ ಮಂಗಲ ಕಾರ್ಯಾಲಯ ಅಂತೆಲ್ಲ ಅವೇನು ಇದಲ್ಲ. ಮತ್ತು ನೆಗೆಟಿವ್ ಎನರ್ಜಿ ಅದಕ್ಕಂದ್ರೆ ಜನ ಕೂಡೋದ್ರಿಂದ ನೆಗೆಟಿವ್ ಎನರ್ಜಿ ಆಗುತ್ತೆ. ಮತ್ತು ಮಂಗಲ ಕಾರ್ಯಾಲಯಕ್ಕೂ ಸ್ಮಶಾನಕ್ಕೂ ಹೋಲಿಸೋಂಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ನಾವು ಸೈಟನ್ನು ಮಾಡ್ಕೊಂಡಾಗ ಆ ನೆಗೆಟಿವ್ ಎನರ್ಜಿ ಅನ್ನೋದು, ಕೂಡಿದಂಥ ನೆಗೆಟಿವ್ ಎನರ್ಜಿ ಎಲ್ಲಿ ಹೋಗುತ್ತೆ, ಆ ಸಮೀಪದಲ್ಲಿ ಏನು ಸೈಟ್ ಬಂದಿರುತ್ತೋ ಆ ಸೈಟಿಗೆ ಸಮೀಪಾಗಿ ಇದ್ದಂಥ ಸೈಟಿಗೆ ಅಥವಾ ಆ ಸೈಟದಲ್ಲಿ ಅವ್ರು ಮನೆ ಕಟ್ಕೊಂಡಾಗ, ಮತ್ತು ಹಾಗೇ ಸೈಟ್ ಇದ್ದಾಗ ಮತ್ತು ಏನೂ ಪರಕ್ಕಾಗಲ್ಲ. ನೀವೇನೂ ಕಟ್ಟಿಸ್ತಿಲ್ಲಪ್ಪ, ಸೈಟ್ ಹಾಗೆ ಇಟ್ಟಿದ್ದೀನಿ ಅಂತಂತಂದರೆ ಅಲ್ಲೇ ನೀವು ಹೋಗಿ ಇರ್ತಾ ಇಲ್ಲ, ನಿಮಗೆ ಅದು ಯಾವುದೇ ರೀತಿ ಪ್ರಭಾವ ಬೀರುವುದಿಲ್ಲ. ಎಷ್ಟೋ ಸಲ ಮನೆ ಕಟ್ಟಿಸ್ಕೊಂಡು, ಎಷ್ಟೋ ಸಲ ನಾವು ವಾಸ್ತು ಮಾಡ್ಲಿಕ್ಕೆ ಹೋದಾಗ ನಾವೊಂದು ಆ ಸೈಟ್ ತೊಗೊಂಡಿವ್ರಿ, ಆಗನೇ ಬೆಳೆದಿತ್ತು, ಅದು ತೊಗೋಬಾರ್ದಾಗಿತ್ತು, ಆ ತೊಗೊಂಡಿಂದ ನಮ್ಗೆ ಪ್ರಾಬ್ಲಮ್ ಆಗಿದೆ ಅಂತ. ಅಂದರೆ ಎಷ್ಟೊಂದು ವಿಚಿತ್ರವಾದ ಕಲ್ಪನೆಯನ್ನು ಜನರಿಗೆ ಕೊಟ್ಟಿದ್ದಾರೆ ನೋಡಿ. ಇರೋದು ತಾವು ಮನೆಯಲ್ಲಿ ಇಲ್ಲಿ, ಸೈಟ್ ಇರೋದು ಅಲ್ಲಿ, ಆ ಸೈಟ್ ಇವ್ರ ಮೇಲೆ ಯಾವ ರೀತಿ ಕನೆಕ್ಟ್ ಆಗಿ ಪ್ರಭಾವ ಬೀರ್ತೋ ನನಗೆ ಇನ್ನೂ ತನಕ ಅರ್ಥ ಆಗ್ತಾಯಿಲ್ಲ. ನಿಮ್ಗೆ ಹೇಳಬೇಕಂದ್ರೆ, ನೀವು ತಳಗಡೆ ಬಾಡಿಗೆ ಇರ್ತೀರಿ, ಬಾಡಿಗೆ ಕೊಟ್ಟಿದ್ದೀರಿ, ಮೇಲ್ಗಡೆ ಇರ್ತೀರಿ ಅಂದರೆ ತಳಗಡೆ ಬಾಡಿಗೆ ಕೊಟ್ಟಿದ್ದು ನಿಮ್ದಲ್ಲ, ನಿಮ್ಮ ಮೇಲೆ ಅದು ಏನೂ ಪ್ರಭಾವ ಬೀರೋದಿಲ್ಲ. ಇದು ನೆನಪಿರಲಿ. ಇದು ಅಂದರೆ ಎಷ್ಟೊಂದು ವಿಜ್ಞಾನ, ಎಷ್ಟು ವಿಚಿತ್ರ ಇದೆ ಅಂತ ಅನ್ನೋದಕ್ಕೆ. ಅಂದರೆ ತಳಗೆ ಯಾರು ಬಾಡಿಗೆ ಕೊಟ್ಟಿರೋ ಆ ಬಾಡಿಗೆಯವ್ರು ಬಂದಂಥ ಡೇಟ್ ಆಫ್ ಬರ್ತ್ ಮೇಲೆ ಅದು ಎಲ್ಲ ಒಳ್ಳೇದಿತ್ತು, ಅವ್ರು ಸಾಕಷ್ಟು ಪ್ರಯತ್ನ ಹೊಂದಿರ್ತಾರೆ. ನೀವು ಮೇಲ್ಗಡೆ ಇರ್ತಿಲ್ಲ, ನಿಮಗೂ ಹೊಂದಿತ್ತು ಅಂದರೆ ನೀವು ಒಳ್ಳೇದು ಅಭಿವೃದ್ಧಿ ಹೊಂದಿರಿ, ಇಲ್ಲಾಂದ್ರೆ ಅಭಿವೃದ್ಧಿ ಹೊಂದಿರಂಗಿಲ್ಲ. ಅಂದರೆ ಬಾಡಿಗೆ ಮೇಲೆ ಜೀವನ ನಡೆಸುವಂಥದ್ದು ಪರಿಸ್ಥಿತಿ ಬರುವಂಥದ್ದು. ಅದಕ್ಕೆ ಇಲ್ಲಿಗೇನು ತಾವು ಕೇಳಿದಿರಿ, ವೈಜ್ಞಾನಿಕ ಕಾರಣ ಏನಂತಂದರೆ ನೆಗೆಟಿವ್ ಎನರ್ಜಿ. ಈ ಸ್ಮಶಾನದಲ್ಲಿ ಸಾಕಷ್ಟು ನೆಗೆಟಿವ್ ಎನರ್ಜಿ. ಇಲ್ಲಿ ದೇವಸ್ಥಾನದಿದ್ದಾಗ ಗಂಟೆ ಹೊಡಿತಾರೆ, ಆ ಗಂಟೆ ಹೊಡೆದ ನೆಗೆಟಿವ್ ಎನರ್ಜಿನ ಅದು ಹೊರಗೆ ಹಾಕುವಂಥದ್ದು. ಆ ಮನೆ ಅಥವಾ ನಿವೇಶನ ಸಮೀಪ ಇದ್ದರೆ ಅಲ್ಲಿಗೆ ಬರುವಂಥದ್ದು. ಅದಕ್ಕೆ ಇದು ವೈಜ್ಞಾನಿಕ ಹಿನ್ನೆಲೆ ಐತಿ. ಅದಕ್ಕೆ ಆ ಜಾಗವನ್ನು ಬಿಟ್ಟು ನೀವು ಬೇಕಾದ ಸೈಡ್ ತೊಗೊಂಡು ಏನು ತೊಂದರೆ ಇಲ್ಲ. ಓಕೆ, ಈ ದೇವಸ್ಥಾನ ಆಯಿತು, ಸ್ಮಶಾನ ಆಯಿತು, ಅಥವಾ ಮಸೀದಿ, ಚರ್ಚ್, ಇವಿಂದ ನೆಗೆಟಿವ್ ಎನರ್ಜಿ ಹೊರಗೆ ಬರುತ್ತವೆ ಅಂತ ಹೇಳಿದ್ರಿ. ಆದರೆ ಈ ಶಾಲಾ ಕಾಲೇಜುಗಳಿರೋದಾಗಲಿ ಅಥವಾ ಸಭೆ ಸಮಾರಂಭಗಳು, ಮದುವೆ, ದೊಡ್ಡ ದೊಡ್ಡ ಹಾಲ್ಗಳಿರುತ್ತವೆ, ಅಲ್ಲೂ ಕೂಡ ಮಾಡಬಾರ್ದು ಮನೆ, ಅದು ಕೂಡ ಶ್ರೇಯಸ್ಕರವಲ್ಲ ಅಂತಾರೆ. ಯಾಕೆ? ಈಗ ನೋಡ್ರಿ, ಏನಿಲ್ಲ, ಒಂದು ಎಷ್ಟು ಜನ ನಾವು ಮಿಕ್ಸ್ ಹಾಕಿವಿ ನೋಡ್ರಿ. ಈಗ ನಮ್ಮ ಜೊತೆ ನಾವು ಮನೆಯಲ್ಲಿ ಹೋದ ಸತ್ಯಕ್ಕೆ ನಮ್ಮ ಕಾಲಿನ ಜೊತೆ ನಾವು ಹೊರಗೆಲ್ಲ ಅಡ್ಡಾಡಿ ಬಂದಿರ್ತೀವಿ. ನಮ್ಮ ಜೊತೆ ಕಾಲಿನ ಜೊತೆ ಧೂಳಾಗಿಳ ಕುಂತಿರ್ತೈತಿ. ಈ ನೆಗೆಟಿವ್ ಎನರ್ಜಿಯನ್ನು ಧೂಳದು ಆತಂತ ತಿಳ್ಕೊಳ್ರಿ. ಒಂದು ಸಿಂಪಲ್ಲಾಗಿ ನಾನು ಹೇಳ್ತಾ ಇದ್ದೇನೆ. ಒಂದು ಮನೆಯಲ್ಲಿ ಒಂದು ಕಸ ಹುಡುಗ್ಲಾರ್ದನ್ನ ನೀವು ನಿಂತು ಬಿಟ್ರೆ ಅಂತಂದ್ರೆ, ಮನೆಯನ್ನು ಹಂಗೆ ಇಟ್ಬಿಟ್ರೆ ಅಲ್ಲಿ ಇರಲಿಕ್ಕೆ ಮನಸ್ಸು ಬರಲ್ಲ. ಕರೆಕ್ಟಾ? ಆ ಯಾವ ಕಸ ಇರುತ್ತಲ್ಲ ಅದು ನೆಗೆಟಿವ್ ಎನರ್ಜಿ ಫಾರ್ಮ್ದಲ್ಲಿ ನಮಗೆ ಒಂದು ಇಂಪ್ಯಾಕ್ಟ್ ಕೊಡೋ ಸ್ಟಾರ್ಟ್ ಮಾಡ್ತೈತಿ. ಹಂಗೆ ಇಲ್ಲಿ ಜನ ಜಾಸ್ತಿ ಕೂಡ್ತಲ್ಲ, ಅವ್ರವ್ರ ಕಾಲಿನ ಜೊತೆ ಬಂದಂಥ ಒಂದು ನೆಗೆಟಿವ್ ಇಫೆಕ್ಟು, ನೆಗೆಟಿವ್ ಎನರ್ಜಿ ಅಲ್ಲಿ ಸರೌಂಡಿಂಗ್ ಸ್ಪ್ರೆಡ್ ಹಾಕೋತ ಹೋಗುತ್ತೆ. ಅದಕ್ಕೆ ಇವು ಏನು ಮಂಗಲ ಕಾರ್ಯಾಲಯ ಮತ್ತು ಇವೇನು ಸ್ಕೂಲು ಕಾಲೇಜ್ ಐತಲ್ಲ, ಜಾಸ್ತಿ ಜನ, ಇವತ್ತು 500,000 ಜನದ ಒಂದು ಸ್ಕೂಲ್ ಇರುತ್ತೆ, ಕಾಲೇಜ್ ಇರುತ್ತೆ, ಒಂದೇ ಸಲ ಕೂಡಿದಾಗ ಅಲ್ಲಿ ಒಂದು ಅವ್ರದ್ದು ಏನು ಒಂದು ಕಾಲಿನ ಜೊತೆ ಬಂದು ನೆಗೆಟಿವ್ ಎನರ್ಜಿ ಸ್ಪ್ರೆಡ್ ಹಾಕೋತ ಹೋಗ್ತೈತಿ. ಆ ಸ್ಪ್ರೆಡ್ ಆಗಿದ್ದು ಅದಕ್ಕೊಂದು ಇದು ಇರಬೇಕಲ್ಲ, ಫ್ಲೋ ಬೇಕಲ್ಲ, ಎಲ್ಲಿ ಹೋಗ್ಬೇಕು ಅನ್ನೋದು. ನಿಯರೆಸ್ಟ್ ದಿ ಸೈಟು, ನಿಯರೆಸ್ಟ್ ದಿ ಯಾವ್ದು ಆ ಸೈಟ್ ಇರುತ್ತೆ, ನಿವೇಶನ ಇರುತ್ತೆ, ಅದು ಅಥವಾ ಮನೆ ಅದಕ್ಕೆ ಸಮೀಪ ಇರುತ್ತೆ, ಅಲ್ಲಿ ಹೋಗಲಿಕ್ಕೆ ಕಾರಣವಾಗೋದು. ಮತ್ತು ಇದರಲ್ಲಿ ಬೇರೆ ಕ್ವಶನ್ ಬರಲ್ಲ ಅದು. ಓಕೆ, ಈಗ ಸಾಮಾನ್ಯವಾಗಿ ತುಂಬ ಜನರಿಗೆ ಈ ರೀತಿ ನೆಗೆಟಿವ್ ಎಫೆಕ್ಟ್ಸ್ ಸ್ಪ್ರೆಡ್ ಆಗುತ್ತೆ, ಇದರಿಂದ ಈ ರೀತಿ ಎಲ್ಲ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿಲ್ಲದೇನೆ ಈ ಸಾಮಾಜಿಕ ಸ್ಥಳಗಳಲ್ಲಿ, ಅಂದರೆ ಸಮಾಧಿ ಇರೋ ಜಾಗದಲ್ಲೋ ಅಥವಾ ದೇವಸ್ಥಾನ ಇರೋ ಜಾಗದಲ್ಲೋ, ಶಾಲಾ ಕಾಲೇಜು ಈ ಥರ ಮಾಡಿಬಿಟ್ಟಿರ್ತಾರೆ. ಮನೆ ತಮ್ಮ ಕಷ್ಟ ದುಡ್ಡೆಲ್ಲ ಹಾಕ್ಬಿಟ್ಟು ಮನೆ
ಕಟ್ಬಿಟ್ಟಿರ್ತಾರೆ, ಆದ್ರೆ ಅದರಿಂದ ನೆಗೆಟಿವ್ ಎಫೆಕ್ಟ್ಸ್ ಅನುಭವಿಸ್ತಾ ಇರ್ತಾರೆ. ಅಂತಹವರಿಗೆ ನಿಮ್ ಸಲಹೆ ನೋಡ್ರಿ ಎಷ್ಟು ಸರಳ ಐತಿ ಅಂತಂದ್ರೆ, ನಿಮಗೊಂದು ಇವತ್ತು ಜನತೆಗೆ ನಾನು ಹೇಳ್ತಾ ಇದ್ದೀನಿ, ನಾನು ಬುಕ್ದಲ್ಲಿ ಬರೆದಿದ್ದೀನಿ, ಇದು ದೇವಸ್ಥಾನದ ಎದುರುಗಡೆ ಮನೆ ಇರಬಾರ್ದು. ಕರೆಕ್ಟಾ? ಇದು ಹೇಳಿದ್ದು ಅವ್ರು ಹೇಳೋ ಮಾತನ್ನು ನಾನು ಒಪ್ತೀನಿ, ಇದರಲ್ಲಿ ಎರಡು ಮಾತಿಲ್ಲ. ಯಾಕೆ ಇರಬಾರ್ದು ಅನ್ನೋ ಅದಕ್ಕೆ ವೈಜ್ಞಾನಿಕ ಕಾರಣ ಐತಿ. ಬಟ್ ಅವ್ರು 40 ವರ್ಷದಲ್ಲಿ ಏನು ಬುಕ್ಕದಲ್ಲಿ ಬರ್ಕೊಂಡಿದ್ದಾರೆ ಅದಕ್ಕೆ ಕಾರಣ ಬರೀಲಿಲ್ಲ. ಅವರು ಏನು ಬರ್ಕೊಂಡ್ಬಿಟ್ರು, ಇರಬಾರ್ದು, ಅದು ಇದ್ರೆ ಸತ್ಯಾನ ಸಾಕಾರ, ಜನ ಅವ್ರು ಎಲ್ಲ ಪ್ರಾಬ್ಲಮ್ದಿಂದ ಫೇಸ್ ಮಾಡೋದಾಕತಿ, ಅದಕ್ಕೆ ಅಂಥ ಮನೆ ಯಾರೂ ತೊಗೋಬೇಡ್ರಿ ಅಂತ ಬರ್ಕೊಂಡ್ಬಿಟ್ರು. ಇದು ಬರ್ಕೊಳ್ಳೋದು ಒಂದೇ ಅಲ್ಲ, ಜನಕ್ಕೆ ಇದು ನ್ಯೂಸ್ ಹೋಗ್ಬಿಡ್ತು. ನ್ಯೂಸ್ ಹೋಗಿಂದ ಆ ಒಂದು ಮನೆಯನ್ನು ಯಾರ ಪಾಪ ಏನೋ ಒಂದು ಒಬ್ಬ ಟೀಚರ್ ಇದ್ದವರು ಏನೋ ಮನೆ ಕಟ್ಟಿಸಿದ್ರು, ಅವತ್ತು ದೇವಸ್ಥಾನ ಎದುರಿಗೆ ಬಂತು ಕಟ್ಟಿದ್ರಪ್ಪ ಅಂತಂದಾಗ ಅವನು ಎಷ್ಟು ಕಷ್ಟಪಟ್ಟು ಅದನ್ನು ಸಾಲ ಮಾಡಿ ಮನೆ ಕಟ್ಟಿರ್ತಾನೆ. ಇದು ಒಂದು ಬ್ರ್ಯಾಂಡ್ ಮಾಡೋದ್ರಿಂದ ಆ ಮನುಷ್ಯ ಇನ್ನು ಮಾರಬೇಕಪ್ಪ ಅಂದರೂ ಮಾರಲಿಕ್ಕೆ ಯಾರು ತೊಗೊಳಕ್ಕೆ ತಯಾರಾಗೋದಿಲ್ಲ, ಫ್ರೀಯಾಗಿ ಕೊಡ್ತೀನಿ ಅಂತ ತೊಗೊಳಕ್ಕೆ ತಯಾರಾಗೋದಿಲ್ಲ. ಯಾಕಂದ್ರೆ ಆ ಧೈರ್ಯ ಯಾರು ಮಾಡಲ್ಲ. ಅಂಥ ಒಂದು ಬ್ರ್ಯಾಂಡ್ ಮಾಡಿ ಹೋಗಿದ್ದಾರೆ ಈ 40 ವರ್ಷದಲ್ಲಿ. ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆಯನ್ನು ಅವ್ರು ಕರ್ಕೊಂಡಿದ್ರಂದ್ರೆ ಅದು ಎಷ್ಟು ಸರಳ ಉಪಾಯ ಇತ್ತಪ್ಪ ಅಂತಂದ್ರೆ ಅದನ್ನೇನು ವಿಚಾರ ಮಾಡಿಲ್ಲ. ನಿಮ್ಗೆ ಇದನ್ನು ಸರಳ ಉಪಾಯ ಹೇಳ್ತೀನಿ. ಅಂದರೆ ಇಂಥ ಒಂದು ಕೇಸ್ನಲ್ಲಿ ಪ್ರತಿಯೊಂದಕ್ಕೂ ನನ್ನ ಸರಳ ವಾಸ್ತುವಿನಲ್ಲಿ ವೈಜ್ಞಾನಿಕವಾದ ಸಲಹೆಗಳಿದ್ದಾವೆ, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದ ಒಂದು ದೇವಸ್ಥಾನದ ಹೇಳಿದೆ ನಾನು, ಆ ನೆಗೆಟಿವ್ ಎನರ್ಜಿ ಗಂಟೆ ಹೊಡೆದ ಕೂಡ ನೆಗೆಟಿವ್ ಎನರ್ಜಿ ಹೊರಗೆ ಹೋಗುತ್ತೆ. ಅವ್ರು ಹೇಳೋ ಮಾತು ನಾನು ಒಪ್ತೀನಿ, ಅಲ್ಲಿ ಇರಬಾರ್ದನು. ಎದಕ್ಕೆ ಇರಬಾರ್ದು ಅನ್ನೋದು ಯಾರು ವಿಚಾರ ಮಾಡಿಲ್ಲ. ಅಲ್ಲಿ ಏನು ಗಂಟೆ ಹೊಡಿತಾರಲ್ಲ, ಆ ಗಂಟೆಯಿಂದ ನೆಗೆಟಿವ್ ಎನರ್ಜಿ ಹೊರಗೆ ಹೋಗುವಂಥದ್ದು, ಅದು ಎಲ್ಲಿ ಸಮೀಪ ಯಾರ ಮನೆ ಇರುತ್ತೆ ಆ ಮನೇಲಿ ಹೋಗುತ್ತೆ. ಕರೆಕ್ಟಾ? ಆ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಡೇ ಬೈ ಡೇ ಹೋಗುತ್ತಂದ್ರೆ ಆ ನೆಗೆಟಿವ್ನ ಅವ್ರು ಎನರ್ಜಿನ ಹೋಗೋಣ, ಅವ್ರು ನೆಗೆಟಿವ್ ಮನುಷ್ಯ ಹಾಕೋತ ಹೋಗ್ತಾನೆ. ಅದು ಒಂದೇ ರೀಸನ್. ಇನ್ನು ಇದಕ್ಕೆ ಸರಳವಾದ ಉಪಾಯ ಏನು ಗೊತ್ತಾ? ಈ ಮನೆಗೆ ಆ ನೆಗೆಟಿವ್ ಎನರ್ಜಿ ಬರೋದನ್ನು ಸ್ಪೆಷಲ್ ಮಿರರ್ಸ್ ಬರ್ತವೆ. ಆ ಮಿರರ್ಸನ್ನು ಹಾಕಿಬಿಟ್ರೆ ನಮ್ಮ ಮನೇಲಿ ಬರಬೇಡಪ್ಪ, ನೀವು ವಾಪಸ್ ಹೋಗಂತ ತಿಳ್ಕೊಂಡು ರಿಬಾಂಡ್ ಮಾಡಿ ಕಳಿಸುವಷ್ಟು ಮಟ್ಟಿಗೆ ಸರಳವಾದ ವಿಧಾನ, ಬರೀ ಮಿರರ್ಲಿಂದ ಕೆಲಸ ಮಾಡ್ಬೋದು. ಆ ಮಿರರನ್ನು ಕರೆಕ್ಟ್ ಜಾಗದಲ್ಲಿ ಹಾಕೋಬೇಕು, ಅದನ್ನು ಸ್ಟಡಿ ಮಾಡಿ ಹಾಕಿದ್ದಾದರೆ ನಾನು ನಿಮಗೆ 100ಕ್ಕೆ 100 ಗ್ಯಾರಂಟಿ ಕೊಡ್ತೀನಿ, ಅಂಥ ಒಂದು ದೇವಸ್ಥಾನದ ಎದುರುಗಡೆ ಬನ್ನಿ ಬಂದಂಥವ್ರು ಸಹಿತ ಸುಖದಿಂದ ಬಾಳಲಿಕ್ಕೆ ಸಾಧ್ಯ ಐತೆ ಅಂತ ಅನ್ನೋದನ್ನು ಸ್ಪಷ್ಟವಾದಂಥ ಮಾತು. ಓಕೆ, ಈ ಸಂದರ್ಭದಲ್ಲಿ ನನ್ನ ಪ್ರಶ್ನೆ ಒಂದು, ಮಿರರ್ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಹೇಳಿದ್ರಿ, ಪಾಸಿಟಿವ್ ಎನರ್ಜಿನೂ ಹೋಗುವಂತಹ ಸಾಧ್ಯತೆ ಈಗ ನೋಡ್ರಿ, ಈಗ ಒಂದು ಮಿರರ್ದು ಒಂದು ಇಂಪ್ಯಾಕ್ಟ್ ಹೆಂಗಿರುತ್ತೆ ಅಂತ ತಿಳ್ಕೊಂಡು, ಅದು ನೀವು ಹೇಳುವಂಥ ಮಾತನ್ನೈತಲ್ಲ, ಪಾಸಿಟಿವ್ ಎನರ್ಜಿ ಹೋಗುವಂಥದ್ದು. ಪಾಸಿಟಿವ್ ಎನರ್ಜಿ ಒಂದು ಏನು ಫ್ಲೋ ಬರುತ್ತೆ, ಈ ನೆಗೆಟಿವಿಗೆ ಇಂಪ್ಯಾಕ್ಟ್ ಕೊಡುವಂಥದ್ದು ಆ ಮಿರರ್ದು. ಕರೆಕ್ಟಾ? ಅದು ಬರೋದನ್ನ ರಿಬೌಂಡ್ ಮಾಡಿ ಕಳಿಸುವಂಥದ್ದು. ಮತ್ತು ಇಷ್ಟೇ ಅಲ್ಲ, ಈ ನನ್ನ ಬುಕ್ಕದಲ್ಲಿ ಬರೆದಿದ್ದೀನಿ, ಏನು ಬರೆದಿದ್ದೀನಿ ಗೊತ್ತಾ? ಇಂಥ ಒಂದು ಸಂದರ್ಭದಲ್ಲಿ ಯಾವುದು ಮನೆಗಡೆ ಎದುರುಗಡೆ ಬಂದಾಗ ಯಾರು ಮಾರೋರಿದ್ರೆ ಅದು ಯಾರು ತೊಗೊಳಕ್ಕೆ ತಯಾರಿಲ್ಲ, ಅದನ್ನು ನಾವು ತೆಗೆದುಕೊಳ್ತೀವಿ. ನಮ್ಮ ಆಫೀಸಿಗೆ ನೀವು ಕಾಲ್ ಮಾಡಿರಿ, ಅಂಥ ಮನೆ ಇದ್ದರೆ ನಾವು ತೊಗೊಂಡು ಖರೀದಿ ಮಾಡಿ ಅಲ್ಲಿ ಇರಲಿಕ್ಕೆ ಶುರು ಮಾಡ್ತೀವಿ ಅಂತ ತಿಳ್ಕೊಂಡು ನಾನು ಬುಕ್ಕದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅಂದರೆ ನನಗಲ್ಲಿ ಎಷ್ಟು ಧೈರ್ಯ ಇದೆ ಅಂತಂದರೆ, ಅಂಥ ಮನೆಯಲ್ಲೂ ಸಹಿತ ಸುಖದಿಂದ ಬಾಳಿ ಬದುಕಲಿಕ್ಕೆ ನನ್ನ ಸರಳ ವಾಸ್ತುವಿಂದ ಸರಳ ಉಪಾಯಗಳ ಮೂಲಕ ಸಾಧ್ಯ ಇದೆ ಅಂತ ತಿಳ್ಕೊಂಡು ನಾನು ಹೇಳ್ಬೋದು ಇಲ್ಲಿ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ನಿವೇಶನ ಖರೀದಿ ಬಗ್ಗೆ ಅಥವಾ ನಿವೇಶನದ ವಾಸ್ತು ಬಗ್ಗೆ ಯಾವುದೇ ಅನುಮಾನ ಇದ್ದಲ್ಲಿ ನೀವು ನೇರವಾಗಿ ಕರೆ ಮಾಡಬಹುದು. ಅಲ್ಲದೆ ಸರಳ ವಾಸ್ತುವಿನ ಸೇವೆಯನ್ನು ನೀವು ಪಡ್ಕೋಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ, 9448286755 ಅಥವಾ 756. ಇಲ್ಲಿಗೆ ಕರೆ ಮಾಡಿದ್ರೆ ಸರಳ ವಾಸ್ತುವಿನ ಸೇವೆಯನ್ನು ಪಡೆಯಬಹುದು. ಒಂದು ವೇಳೆ ವೆಬ್ಸೈಟ್ ಮೂಲಕ ಏನಾದರೂ ತಿಳ್ಕೋಬೇಕು ಅಂದ್ಕೊಂಡ್ರೆ ನೋಟ್ ಮಾಡ್ಕೊಳ್ಳಿ, www.saralvastu SARALVAASTU saralvastu.com ಹೋದರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಯಾವ ದಿಕ್ಕು ಆಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡೆಯಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸರಳ ವಾಸ್ತು ಮುಂದುವರಿಯುತ್ತೆ.